ಹೆಲೋ ಸ್ಟೂಡೆಂಟ್ಸ್, ದ್ವಿತೀಯ PUCಯ ಕನ್ನಡ ಭಾಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಪಡೆಯಲಿಕ್ಕೆ ನೀವು ಯಾವೆಲ್ಲ ಲೆಸನ್ಸ್ಗಳನ್ನು ಓದಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಹಾಗಾಗಿ ಯಾರೆಲ್ಲ ದ್ವಿತೀಯ PUCಯ ಕನ್ನಡ ಭಾಷೆಯ ಪರೀಕ್ಷೆಯನ್ನ ಬರೀತಾ ಇದ್ದೀರೋ ಅವರೆಲ್ಲರಿಗೂ ಸಹಿತ ಈ ವಿಡಿಯೋವನ್ನ ತಪ್ಪದೆ ಶೇರ್ ಮಾಡಿ ಹಾಗೂ ನನ್ನ ಇನ್ಸ್ಟಾ ಐಡಿಯನ್ನ ಫಾಲೋ ಮಾಡಿ. 1 ಅಂಕದ ಪ್ರಶ್ನೆಗಳಿಗಾಗಿ ನೀವು ಓದಬೇಕಾಗಿರುವುದು ಎಲ್ಲಾ ಪದ್ಯಗಳನ್ನ ಹಾಗೂ ಗದ್ಯ ಭಾಗದಲ್ಲಿರುವಂತಹ ಎಲ್ಲಾ ಪಾಠಗಳನ್ನ, ಅದೇ ರೀತಿಯಾಗಿ ದೀರ್ಘ ಗದ್ಯ ಭಾಗದಲ್ಲಿನ ಎಲ್ಲಾ ಪ್ರಶ್ನೆಗಳನ್ನು ಸಹಿತ ನೀವು ಓದಲೇಬೇಕು. ಒಂದು ವೇಳೆ ಈ ಎಲ್ಲಾ 3 ಭಾಗಗಳಲ್ಲಿನ ಪ್ರಶ್ನೆಗಳನ್ನ ಓದಿದಾಗ ನೀವು 1 ಮಾರ್ಕ್ಸಿನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ 2 ಮಾರ್ಕ್ಸಿನ ಪ್ರಶ್ನೆಗಳಿಗಾಗಿ ನೀವು ಓದಬೇಕಾಗಿರೋ ನೀವು ಪದ್ಯ ಭಾಗದಲ್ಲಿನ 1, 3, 6, 7, 9, 10 ಈ ಪದ್ಯಗಳನ್ನ ಓದಿದರೆ ಸಾಕು. 2 ಅಂಕದ ಪ್ರಶ್ನೆಗಳು ಕವರ್ ಆಗುತ್ತೆ ಪದ್ಯ ಭಾಗದಲ್ಲಿಂದು. ಹಾಗಾದ್ರೆ ಇನ್ನೂ ಗದ್ಯ ಭಾಗದಲ್ಲಿನ ಪ್ರಶ್ನೆಗಳಿವೆ. ಗದ್ಯ ಭಾಗದಲ್ಲಿ ಯಾವೆಲ್ಲ ಪಾಠಗಳನ್ನ ಓದಬೇಕು ಅಂದ್ರೆ 1, 4, 6, 8 ಈ ಪಾಠಗಳನ್ನ ಗದ್ಯ ಭಾಗದಲ್ಲಿಂದ ಓದಿದರೆ ನೀವು 2 ಮಾರ್ಕ್ಸಿನ ಪ್ರಶ್ನೆಗಳನ್ನ ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ದೀರ್ಘ ಗದ್ಯ ಭಾಗದಲ್ಲೂ ಸಹಿತ 2 ಅಂಕದ ಪ್ರಶ್ನೆಗಳು ಬರೋದರಿಂದ ನೀವು ದೀರ್ಘ ಗದ್ಯ ಅಂದರೆ ನಾಟಕದಲ್ಲಿನ ಎಲ್ಲಾ ಪ್ರಶ್ನೆಗಳನ್ನು ಸಹಿತ ನೀವು ಓದ್ಕೊಳ್ಬೇಕು. ಆಗ 2 ಅಂಕದ ಎಲ್ಲಾ ಪ್ರಶ್ನೆಗಳಿಗೂ ಸಹಿತ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. 3 ಅಂಕದ ಪ್ರಶ್ನೆಗಳಿಗಾಗಿ ಪದ್ಯ ಭಾಗದಿಂದ 4, 6, 7, 8, 9, 10 ಈ ಪದ್ಯಗಳನ್ನ ಓದಿದರೆ ಸಾಕು. 3 ಅಂಕದ ಪ್ರಶ್ನೆಗಳು ಪದ್ಯ ಭಾಗದಿಂದ ಕವರ್ ಆಗುತ್ತೆ. 2, 3, 7 ಈ ಲೆಸನ್ಸ್ ಗಳನ್ನ ಓದಿದರೆ ಸಾಕು. 3 ಅಂಕದ ಪ್ರಶ್ನೆಗಳು ಗದ್ಯ ಭಾಗದಿಂದ ನಿಮ್ಗೆ ಕವರ್ ಆಗ. 3 ಅಂಕದ ಪ್ರಶ್ನೆಗಳಿಗಾಗಿ ದೀರ್ಘ ಗದ್ಯ ಭಾಗದಿಂದ ನೀವು ಕೊಟ್ಟಿರುವಂತಹ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಈ ನಾಟಕ ಭಾಗದಿಂದ ಓದಬೇಕಾಗತ್ತೆ. ಸೊ ಅವಾಗ ಎಲ್ಲ 3 ಅಂಕದ ಪ್ರಶ್ನೆಗಳು ಸಹಿತ ಕವರ್ ಆಗುವಂಥದ್ದು. 4 ಅಂಕದ ಪ್ರಶ್ನೆಗಳಿಗಾಗಿ ನೀವು ಪದ್ಯ ಭಾಗದಿಂದ ಓದಬೇಕಾಗಿರೋದು 1, 2, 3, 4, 8 ಈ ಪದ್ಯಗಳನ್ನ ಓದಿದರೆ ಸಾಕು. 4 ಅಂಕದ ಪ್ರಶ್ನೆಗಳು ಪದ್ಯ ಭಾಗದಿಂದ ಕವರ್ ಆಗುತ್ತೆ. 4 ಅಂಕದ ಪ್ರಶ್ನೆಗಳಿಗಾಗಿ ಗದ್ಯ ಭಾಗದಿಂದ ನೀವು ಓದಬೇಕಾಗಿರುವಂತಹ ಪಾಠಗಳು 1, 5, 3 ಈ 3 ಪಾಠಗಳನ್ನ ಓದಿದರೆ ಸಾಕು. 4 ಅಂಕದ ಪ್ರಶ್ನೆಗಳು ಕವರ್ ಆಗುತ್ತೆ ಗದ್ಯ ಭಾಗದಿಂದ. ಇನ್ನ ದೀರ್ಘ ಗದ್ಯ ಭಾಗದಲ್ಲೂ ಸಹಿತ 4 ಅಂಕದ ಪ್ರಶ್ನೆಗಳನ್ನ ಕೇಳುವುದರಿಂದ ದೀರ್ಘ ಗದ್ಯ ಭಾಗವಾದಂತಹ ನಾಟಕದಲ್ಲಿನ ಎಲ್ಲಾ ಪ್ರಶ್ನೆಗಳನ್ನ ಸಹಿತ ನೀವು ಓದ್ಕೊಳ್ಬೇಕು. ಆಗ 4 ಅಂಕದ ಎಲ್ಲಾ ಪ್ರಶ್ನೆಗಳು ಸಹಿತ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉಳಿದಂತೆ ಭಾಷಾಭ್ಯಾಸ, ಪ್ರಬಂಧ ಬರೆಯಿರಿ, ಪತ್ರ ಬರೆಯಿರಿ ಈ ಪ್ರಶ್ನೆಗಳಿಗೂ ಸಹಿತ ನೀವು ಉತ್ತರಿಸಿದರೆ 80ಕ್ಕೆ 80 ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ 80ಕ್ಕೆ 80 ಅಂಕಗಳನ್ನ ಗಳಿಸುವುದು ತುಂಬಾ ಸುಲಭ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ, ಓದಿದರೆ ಖಂಡಿತ ನೀವು 80ಕ್ಕೆ 80 ಅಂಕಗಳನ್ನ ಗಳಿಸ್ಕೊಳ್ತೀರಿ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂಡ್ ಥ್ಯಾಂಕ್ ಯು.